2 ವರ್ಷದ ಮಗು ಎಷ್ಟು ಸುಂದರವಾಗಿಲ್ಲ ಮಗು. ಒಮ್ಮೆರೆ ಚಿಂತೆ ಮಾಡ್ರಿ, ಯಾಕೆ ಮಗು ಆಕರ್ಷಣೆ ಆಗ್ತೈತೆ ನಮಗೆ, ಯಾಕೆ ಮಗು ಸುಂದರವಾಗೈತಿ, ಯಾಕೆ ಮಗುವಿನಲ್ಲಿ ಮುಗ್ಧತೆ ಯಾಕೆ ಐತೆ ಅಂತಂದು ಒಂದು ದಿನ ನಾವು ವಿಚಾರ ಮಾಡಿವೇನು? ಯಾಕೆ ಮಗು ಆಕರ್ಷಣೆ ಆಗ್ತೈತೆ ಅಂದ್ರೆ, ಯಾಕೆ ಮಗು ಸುಂದರವಾಗೈತೆ ಅಂದ್ರೆ, ಮಗು ಈ ಕ್ಷಣದ ಚಿಂತೆ ಈ ಕ್ಷಣವನ್ನು ಅನುಭವಿಸ್ತಿರ್ತೈತಿ. ಅದಕ್ಕೆ ಮಗು ನಮಗೆಲ್ಲ ಆಕರ್ಷಣೆ ಆಗ್ತಿರ್ತೈತಿ. ನಾವು ಈ ಕ್ಷಣವನ್ನು ಅನುಭವಿಸಿದ್ರೆ ನಾವು ಸುಂದರವಾಗಿರ್ತೀವಿ, ನಮ್ಮ ಬದುಕು ಕೂಡ ಸುಂದರವಾಗಿರ್ತೈತಿ. ಅದಕ್ಕೆ ನಾವೆಲ್ಲರೂ ಇಲ್ಲಿ ಕ್ಷಣವನ್ನು ಅನುಭವಿಸುವಂಥ ಮಗು ಆಗಬೇಕು. ಅಂದಾಗ ನಮ್ಮ ಬದುಕು ಸುಂದರವಾಗ್ತೈತಿ. ನೋಡ್ರಿ, ನಾವು ಹೆಂಗೆ ಅದೀವಿ ಅಂದ್ರೆ, ಮನುಷ್ಯನ ಬದುಕು ಹೆಂಗೈತೆ ಅಂದ್ರೆ, ಹಣ ಎಣಿಸುವಾಗ ಲಕ್ಷ ಹಣದ ಕಡೆ ಐತಿ, ಯಾರಾದರೂ ಜಗಳ ಮಾಡಕತ್ತಿದ್ರೆ ಲಕ್ಷ ಜಗಳದ ಕಡೆ ಐತಿ, ಯಾರಾದರೂ ಚುಚ್ಚಿ ಮಾತಾಡಕತ್ತಿದ್ರೆ ಲಕ್ಷನೂ ಅಲ್ಲೇ ಐತಿ, ಯಾರ ಪಿಕ್ಚರ್ ನೋಡಕತ್ತಿದ್ರೆ ಲಕ್ಷನೂ ಕೂಡ ಪಿಕ್ಚರ್ ಹತ್ರನೇ ಐತಿ. ಆದರೆ ಭಗವಂತ ನಮಗೋಸ್ಕರ ಅಮೂಲ್ಯವಾದಂಥ ಈ ಕ್ಷಣವನ್ನು ಕೊಟ್ಟಾನ, ಇದ್ರ ಕಡೆ ನಮ್ಮ ಲಕ್ಷಣ ಬರಲಿಲ್ಲಲ್ಲ. ಯಾಕೆ? ಇಂಥ ಕ್ಷಣವನ್ನು ನಾವು ಅನುಭವಿಸಬೇಕಲ್ಲ ಹೇಳಿ. ಈ ಕ್ಷಣ ಬರ್ತೈತೇನೆ ಹೋದ್ರೆ ಹಿಂದಿಲ್ದು ಬರೋದಲ್ಲ, ಮುಂದಿಲ್ದು ಇನ್ನೂ ಹುಟ್ಟಿಲ್ಲ, ಹಿಂದಿಲ್ದು ಸತ್ತೈತಿ. ಆದರೆ ಈ ಕ್ಷಣ ಏನೈತಲ್ಲ, ಇದು ನಮ್ಮ ಕೈಯಾಗೈತಿ. ಇದನ್ನು ನಾವು ಅನುಭವಿಸಬೇಕು. ಅಂದಾಗ ನಮ್ಮ ಬದುಕು ಸುಂದರವಾಗ್ತೈತಿ. ಒಂದಿನ ಗಂಡ ಹೆಂಡತಿ ಇಬ್ಬರು ಸೇರಿಸಿ ಹಾಸ್ಪಿಟಲ್ ಹೋಗ್ತಾರೆ. ಆಸ್ಪತ್ರೆಗೆ ಹೋಗಿ ಹೆಂಡತಿ ಅಂತಾಳೆ, ನನ್ನ ಗಂಡು ಒಟ್ಟ ಮಾತಾಡಂಗಿಲ್ರಿ, ಬೆಳಗ್ಗೆ ಒಟ್ಟ ಮಾತಾಡಲ್ಲ, ರಾತ್ರಿ ಕುಯ್ 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 ಅಂತ ಮಾತಾಡ್ತಾನೆ ನೋಡ್ರಿ, ಎದಕ್ಕೆ ಹಂಗೆ ಮಾಡ್ತಾನೆ ರೀ ಅಂತ ಡಾಕ್ಟ್ರಿಗೆ ಕೇಳ್ತಾರೆ. ಅವರು ಮನೋವೈಜ್ಞಾನಿಕರಿದ್ದರು. ಅವ್ರು ಒಂದು ಚಲೋ ಮಾತು ಹೇಳ್ತಾರೆ, ಯವ್ವ ನಿನ್ನ ಗಂಡ ರಾತ್ರಿ ಎದಕ್ಕೆ ಮಾತಾಡ್ತಾನಂದ್ರೆ, ನೀ ಬೆಳಿಗ್ಗೆ ಮಾತಾಡೋಕ್ಕೆ ಬಿಡೋದಿಲ್ಲ, ಅದಕ್ಕೆ ಅವ್ರು ರಾತ್ರಿ ಮಾತಾಡ್ತಾನೆ, ನೀ ಬೆಳಿಗ್ಗೆ ಸ್ವಲ್ಪ ಮಾತಾಡೋಕೆ ಬಿಡು. ನಮ್ಮ ಬದುಕು ಹೆಂಗೆ ಆಗಬೇಕಂದ್ರೆ, ಈ ಕ್ಷಣವನ್ನು ಅನುಭವಿಸಿ ಸುಂದರವಾಗಬೇಕು. ನೋಡ್ರಿ, ಈ ಬದುಕಿನ ಹೆಂಗೆ ಅನುಭವಿಸ್ಬೇಕಂದ್ರೆ, ನಾವು ಈ ಕ್ಷಣವನ್ನು ಸದಾ ಆನಂದದಿಂದ ಅನುಭವಿಸ್ಬೇಕು. ಒಬ್ಬ ವ್ಯಕ್ತಿ ಕೆಟ್ಟವಾಗಬೇಕಾಗಿತ್ತು ಅಂದ್ರೆ ಒಂದು ಕ್ಷಣ ಸಾಕು, ಇದನ್ನೆಲ್ಲ ಕೇಳಿರುತ್ತೆ. ಆದ್ರೆ ಒಳ್ಳೆಯವಾಗಬೇಕಾಗಿತ್ತು ಅಂದರೂ ಕೂಡ ಒಂದು ಕ್ಷಣನ ಸಾಕು. ನಾಮದೇವ ಅಂತಂದು ಒಬ್ಬರು ಸಂತರು ಇದ್ದರು ಮಹಾರಾಷ್ಟ್ರದೊಳಗೆ, ಭಾಳ ದೊಡ್ಡ ಸಂತರು. ಅವರು ಮೊದಲೆಲ್ಲ ಹೆಂಗಿದ್ರು ಅಂದ್ರೆ, ನಾಮದೇವ ಜನರನ್ನು ಬಡಿತಿದ್ದ, ಮನೆಗಳಿಗೆ ಹೋಗಿ ಕಳ್ಳತನ ಮಾಡ್ತಿದ್ದ. ಇಂಥ ನಾಮದೇವ ಅವರು 63 ಜನನ ಕೊಲೆ ಮಾಡ್ತಾರೆ. ಇಂಥ ನಾಮದೇವ ಒಂದು ದಿನ ಗುಡಿ ಕಡೆ ಒಂದು ಗಿಡ ಇರ್ತೈತಿ, ಗಿಡದ ಮೇಲೆ ಕುಂತಿರ್ತಾನೆ ನಾಮದೇವ. ಅವಾಗ ಒಂದು ತಾಯಿ ತನ್ನ ಮಗುನ ಕರ್ಕೊಂಡು ಬರ್ತಿರ್ತೈತಿ. ಮಗು ನಕ್ಕೊಂತಿರ್ತೈತಿ, ತಾಯಿ ಅಳ್ಕೊಂಡು ಬರ್ತಿರ್ತಾಳೆ. ಎದಕ್ಕಂದ್ರೆ ಗಂಡ ಸತ್ತಿರ್ತಾನೆ. ಎದೆಯಲ್ಲಿ ಗಂಡ ಸತ್ತಿರುವಂಥ ದುಃಖ ಭಾಳ ಐತಿ. ದೇವ್ರ ಹತ್ರ ಬರ್ತಾಳೆ. ದೇವ್ರ ಹತ್ರ ಬಂದು ಬೇಡ್ತಾಳೆ, ನನ್ನ ಗಂಡಿಲ್ಲ, ಹೆಂಗೆ ನಾ ಜೀವನ ಮಾಡಲಿ ಅಂತಂದು ಬೇಡ್ತಿರ್ತಾಳೆ. ಇದನ್ನೆಲ್ಲ ನಾಮದೇವ ಗಿಡದ ಮೇಲೆ ಕುಂತು ನೋಡ್ತಿರ್ತಾನೆ. ಅವ ಇದನ್ನೆಲ್ಲ ನೋಡಿ ಕೆಳಗಿಳಿದು ಬಂದು, ಏನು ಕಳ್ಳತನ ಮಾಡಿದ್ನಲ್ಲ, ಬಡದ ಸಂಪತ್ತನ್ನು ಗಳಿಸಿದ್ದನಲ್ಲ, ಎಲ್ಲ ತನ್ನ ಸ್ವಂತ ಸಂಪತ್ತನ್ನು ಅವಳು ಉಡಿಯೊಳಗೆ ಹಾಕಿ ಸಂತನಾಗಿಬಿಟ್ಟಿದ್ದ. ತನ್ನ ಸ್ವಂತ ಸಂಪತ್ತನ್ನು ಅವಳು ಉಡಿಯೊಳಗೆ ಹಾಕಿ ಸಂತನಾಗಿಬಿಟ್ಟಿದ್ದ ನಾಮದೇವ. ಒಂದು ಕ್ಷಣ ಸಾಕಲ್ಲ ಒಳ್ಳೆಯವನಾಗಕ್ಕೆ. ನಾವು ಹಂಗೆ ಕೆಟ್ಟವನಾಗಬೇಕಾಗಿತ್ತು ಅಂದ್ರೆ ಒಂದು ಕ್ಷಣ ಸಾಕು. ಅದಕ್ಕೆ ಈ ಕ್ಷಣವನ್ನು ನಾವು ಒಳ್ಳೆಯದಕ್ಕೆ ಬಳಸಿ ನಮ್ಮ ಬದುಕು ಕೂಡ ಒಳ್ಳೆಯದಾಗಬೇಕು. ಅಂದಾಗ ನಮ್ಮ ಬದುಕು ಸಾರ್ಥಕತೆ ಆಗ್ತೈತೆ. ನೋಡ್ರಿ, ಪರಮಾತ್ಮ ನಾವು ಕೇಳ್ತೀವಿ, ಪರಮಾತ್ಮ ಎಲ್ಲದನ್ನು ವಾಸ್ತವದಲ್ಲಿ? ಪರಮಾತ್ಮ ಎಲ್ಲದನ್ನ? ಯಾವಾಗ ನಮ್ಮ ದೇವರ ದರ್ಶನ ಆಗತ್ತಂದು ನಾವು ಅಂತೀವಿ. ಇದಕ್ಕೊಂದು ಭಾಳ ಚಲೋ ಮಾತು ಹೇಳ್ತಾರೆ. ಸೂಫಿ ಸಂತರು ಒಂದು ಮಾತು ಹೇಳ್ತಾರೆ, ಪರಮಾತ್ಮ ಎಲ್ಲದನ, ಯಾವಾಗ ದರ್ಶನ ಆಗತ್ತೆ? ಪರಮಾತ್ಮ ನಮಗಾಗಿ ಸದಾ ಹುಡ್ಕೊಂಡು ಬರಾಕತ್ತಾನಂತೆ. ಆದ್ರೆ ನಾವು ಹೆಂಗೆ ಅದೀವಿ ಅಂದ್ರೆ, ಒಂದು ಹಿಂದಿಲ್ ಚಿಂತೆ ಮಾಡ್ತೀವಿ, ಇನ್ನೊಂದು ಮುಂದಿಲ್ ಚಿಂತೆ ಮಾಡ್ತೀವಿ. ಪರಮಾತ್ಮ ಎಲ್ಲದನಂದ್ರೆ ಈ ಕ್ಷಣದೊಳಗದನ. ಈ ಕ್ಷಣವನ್ನು ನಾವು ಅನುಭವಿಸಕತ್ತೀವಿ ಅಂದ್ರೆ ಪರಮಾತ್ಮನ ದರ್ಶನ ಆಗ್ತೈತಿ. ಅದಕ್ಕೆ ನಾವು ಈ ಕ್ಷಣವನ್ನು ಅನುಭವಿಸಿದ್ರೆ ಮಾತ್ರ ಪರಮಾತ್ಮನ ದರ್ಶನ ಆಗ್ತೈತಿ. ಆದರೆ ನಮ್ಮ ವಿಚಾರ ಏನು ಐತೆ ಅಂದ್ರೆ, ಸದಾ ಭವಿಷ್ಯದ ವಿಚಾರ ಅಥವಾ ಭೂತದ ವಿಚಾರ, ಇವೆರಡರ ವಿಚಾರವನ್ನು ಬಿಟ್ಟು ಈ ಸುಂದರವಾದಂಥ ವರ್ತಮಾನವನ್ನು ನಾವು ಸಂತೋಷದಿಂದ ಕಳೆದೀವೇನು? ಒಂದು ದಿನವಾದರೂ ಕಳೆದೀವೇನು? ಹೆಂಗೆ ಬದುಕು ಕ್ಷಣಿಕ ಐತೆ ಅಂದ್ರೆ, ಕಿವ್ಯಾಗ ಹತ್ತಿ ಇಟ್ಟರೆ ಶೀತ ಆಗ್ತೈತಿ, ಹತ್ತಿ ಒಂದು ಮೂಗಿನಾಗ ಇಟ್ಟರೆ ಮನುಷ್ಯನ ಹೊಕ್ಕ. ಇದು ಕ್ಷಣಿಕವಾದಂಥ ಬದುಕು. ಒಂದು ಎಲೆ ಐತಿ, ಎಲೆ ಚಿಗುರ್ತೈತಿ, ಎಲೆ ಉದುರ್ತೈತಿ. ಯಾವಾಗ ಎಲೆ ಚಿಗುರ್ತೈತೆ ಅನ್ನೋದು ಗೊತ್ತಾಗೋದಿಲ್ಲ, ಯಾವಾಗ ಎಲೆ ಉದುರ್ತೈತೆ ಅನ್ನೋದು ಕೂಡ ಗೊತ್ತಾಗಲ್ಲ. ಹಂಗೆ ನಮ್ಮ ಬದುಕು ಕೂಡ ಹಂಗೆ, ಯಾವಾಗ ಹುಡ್ತೀವಿ ಅನ್ನೋದು ಗೊತ್ತಾಗೋದಿಲ್ಲ, ಯಾವಾಗ ಸಾಯ್ತೀವಿ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಇಲ್ಲಿ ನಾವು ಹೆಂಗೆ ಬದುಕಬೇಕಂದ್ರೆ,
ಇದೇ ಕ್ಷಣ ನನ್ನ ಕೊನೆಯ ಗಳಿಗೆ ಅಂತಂದು ತಿಳಿದು ಬದುಕಿಬಿಟ್ರೆ ಚಿಂತಿಲ್ಲ, ದುಃಖಿಲ್ಲ, ಏನೂ ಕೂಡ ಇಲ್ಲ. ಇದೇ ಕ್ಷಣ ಕೊನೆಯ ಕ್ಷಣ ಅಂತಂದು ತಿಳಿದು ಬದುಕಬೇಕು ನಾವೆಲ್ಲ. ಅಂದಾಗ ನಮ್ಮ ಬದುಕು ಸಾರ್ಥಕತೆ ಆಗ್ತೈತಿ. ನೋಡ್ರಿ, ಮನುಷ್ಯನ ಬದುಕು ಹೆಂಗೈತೆ ಅಂದ್ರೆ ಹಿಂದಿನ ಕ್ಷಣದಾಗ ಭಾಳ ದುಃಖದಿಂದ ಇದ್ದ, ಮುಂದಿನ ಕ್ಷಣದಾಗ ಭಾಳ ಸಂತೋಷದಿಂದ ಇದ್ದ. ಅಂದ್ರೆ ಎಲ್ಲವೂ ಕೂಡ ಆಗೋದು ಈ ಕ್ಷಣಗಳ ಮೇಲೆ ಅಲ್ಲ. ಒಂದು ಕ್ಷಣ ಹೋಗಿ ಒಂದು 60 ಕ್ಷಣ ಆದ್ರೆ 1 ನಿಮಿಷ ಆಗ್ತೈತಿ, 1 ಗಂಟೆ ಆಗ್ತೈತಿ, 1 ಗಂಟೆ ಹೋಗಿ 24 ಗಂಟೆ ಆದಾಗ 1 ದಿನ ಆಗ್ತೈತಿ. ಇಂಥ ಒಂದು ದಿನ ಹೋಗಿ 365 ದಿನ ಆದಾಗ ನಮ್ಮ ಹ್ಯಾಪಿ ಬರ್ತಡೇ ಮಾಡ್ತೀವಿ. ಬರ್ತಡೇ ಮಾಡಿ ಹಿಂದಿರುವಂಥ ಪರಿಶ್ರಮ ಯಾರ್ದು ಅಂದ್ರೆ ಕ್ಷಣದ್ದು. ಕ್ಷಣ ಐತೆ ಅಂದ್ರೆ ನಾವು ಓದೀವಿ, ಕ್ಷಣನೇ ಇಲ್ಲ ಅಂದ್ರೆ ನಾವು ಇರೋದಿಲ್ಲ. ಅದಕ್ಕೆ ಈ ಕ್ಷಣವನ್ನು ಸುಂದರವಾಗಿ ಬಳಸಿ ನಮ್ಮ ಬದುಕನ್ನು ದಿವ್ಯತೆಯನ್ನು ಮಾಡ್ಕೋಬೇಕಂತ ಹೇಳ್ತಾರೆ ಮಾತುಗಳನ್ನು ಮುಗಿಸುತ್ತೆ.